ಪ್ರತಿ ರವಿವಾರ ಭದ್ರಗಿರುವ ದಿವಸ ಬಂದ್ರೆ ಅತಿ ಉತ್ತಮ. ದಿವಸ ಆಗಲಿಕ್ಕೆ ಅಡ್ಡಿಲ್ಲ, ಅಟ್ಲೀಸ್ಟ್ ರವಿವಾರ ರೀ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಡಿ ಉಳಿಸಿ ಭಗವಂತರ ಅಭಿಷೇಕ ಮಾಡಿ ಭಗವಂತರ ಮೂರ್ತಿ ಪರಿಮಾರ್ಜನೆ ಮಾಡಿ ತಲೆ ಮ್ಯಾ ತೊಗೊಂಡು ಯಥಾಯೋಗ್ಯ ಸ್ಥಾನದ ಸ್ಥಾಪನಾ ಮಾಡೋ ಭಾಗ್ಯ ಸಿಗ್ತಂದ್ರೆ ಆ ಆತ್ಮಕ್ಕೆ ಸಿದ್ಧಶಿಲಾದ ಸ್ಥಾಪನಾ ಆಗುವಂಥ ಭಾಗ್ಯ ಸಿಗ್ತದೆ. ನಾವು ಏನು ಮಾಡ್ತೀವಿ ಅದ್ರ ಫಲ ತಿಂತೀವಿ. ಜೋಳ ಬಿತ್ತರಿ ಜೋಳ ಬರ್ತದೆ, ಗೋಧಿ ಬಿತ್ತರಿ ಗೋಧಿ ಬರ್ತದೆ, ನವಣಿ ಬಿತ್ತರಿ ನವಣಿ ಬರ್ತದೆ, ಜಾಲಿ ಬೀಜ ಹಾಕಿರಿ ಜಾಲಿ ಗಿಡ ಬರ್ತದೆ, ಮಾವಿನ ಗೊಟ್ಟ ಹಾಕಿರಿ ಮಾವಿನ ಗಿಡ ಬರ್ತದೆ. ನಾವೇನು ಬಯಸ್ತೀವಿ ಏನು ಬಿತ್ತೀವಿ ಅದು ಪಡ್ಕೋತೀವಿ. ಹಂಗಿವತ್ತು ಭಕ್ತಾಗಿ ಯಾವ ರೀತಿ ನೀವು ಭಾವನಾ ಮಾಡ್ತೀರಿ ಆ ಭಾವನಾ ತಕ್ಕದಂಗೆ ಭವಿಷ್ಯದ ನಿಮ್ಮ ಫಲ ಸಿಗ್ತದೆ. ಒಂದು ಬೀಜ ಹಾಕಿದ್ರೆ ಅಸಂಖ್ಯಾತ ಫಲ ಸಿಗ್ತಾವೆ. ಹಂಗೆ ಇದೊಂದು ಭವ ಧರ್ಮದ ತೆಗೆದ್ರಿ ಅಂದ್ರೆ ಮುಂದಿನ 100 ಭವ ಧರ್ಮಮಯ ಆಗ್ತಾವೆ. ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತ ಆಗ್ತದೆ.